ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 19 ಮತ್ತು 20 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ACI ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಡಳಿ ವಿಶ್ವ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2024ರಲ್ಲಿ ಜಾಗತಿಕವಾಗಿ 9ನೇ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಾದರೆ ಯಾವ ವಿಮಾನ ನಿಲ್ದಾಣವು ವಿಶ್ವ ಮಟ್ಟದಲ್ಲಿ ಅಥವಾ ಜಾಗತಿಕವಾಗಿ ಅಗ್ರಸ್ಥಾನ ಅಥವಾ ಮೊಟ್ಟ ಮೊದಲ ಸ್ಥಾನ ಪಡೆದುಕೊಂಡಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಹಾಟ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ನೋಡಿ, ಇಂಡಿಯಾ ಟುಡೇ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಬಹುದು. ಹಾಟ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಇದು ವಿಶ್ವದ ಅತ್ಯಂತ ಅಂದರೆ ವಿಶ್ವದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಸರಿಸುಮಾರು ಇದು 108 ಮಿಲಿಯನ್ಗಿಂತಲೂ ಹೆಚ್ಚು ಪ್ರಯಾಣಿಕರನ್ನು ಹೊಂದಿದೆ ಎಂಬ ದಾಖಲೆಯನ್ನು ಪಡೆದುಕೊಂಡಿದೆ. ನಾವು ಹೇಳಿದಂತೆ ದೆಹಲಿಯ IGI ವಿಮಾನ ನಿಲ್ದಾಣ 9ನೇ ಸ್ಥಾನದಲ್ಲಿದೆ. ಇಂದಿನ ವರ್ಷಕ್ಕೆ ಹೋಲಿಸಿದರೆ ಸುಧಾರಣೆಯನ್ನು ಕಂಡಿದೆ, ಗಮನಿಸಬೇಕು. ಓಕೆ, 2024ರಲ್ಲಿ ಜಾಗತಿಕ ಸರಿಯಾಂಕ ಅಂದರೆ ಪ್ರಯಾಣಿಕರ ದಟ್ಟಣೆ ಸುಮಾರು 9.5 ಬಿಲಿಯನ್ ತಲುಪಿದ್ದು, ಒಟ್ಟು ದಟ್ಟಣೆ 9% ಅಗ್ರ 10 ವಿಮಾನ ನಿಲ್ದಾಣಗಳು ನಿರ್ವಹಿಸ್ತಾ ಇದ್ದಾವೆ. ಓಕೆ, ಇಲ್ಲಿ ಹಾಟ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಜಾರ್ಜಿಯಾದ ಅಟ್ಲಾಂಟಾದಲ್ಲಿದೆ. ನೋಡಿ, ಜಾರ್ಜಿಯಾ ದೇಶದಲ್ಲಿ ಕಂಡುಬರುತ್ತದೆ. ಇದು ನೆನ್ಪಿಟ್ಕೋಬೇಕು, ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ, ರಾಷ್ಟ್ರೀಯ ಕ್ವಾಂಟಮ್ ಮಿಷನ್. ನೋಡಿ, ಕ್ವಾಂಟಮ್ ಮಿಷನ್ ತುಂಬಾ ಸುದ್ದಿಯಲ್ಲಿರುತ್ತೆ ಯಾವಾಗಲೂ. ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ಬೆಂಗಳೂರು ಮೂಲದ QPAI, ನೋಡಿ QP ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದು 25 ಸೂಪರ್ ಕಂಡಕ್ಟಿಂಗ್ ಕ್ವಿಟ್ಗಳನ್ನು ಒಳಗೊಂಡ ಭಾರತದ ಅತ್ಯಂತ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರನ್ನು ಬಿಡುಗಡೆ ಮಾಡಿದೆ. ಅದರ ಹೆಸರೇನು? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು. ಸರಿಯಾಗಿರ್ತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂದರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. QPAI ಇಂಡಸ್. ನೋಡಿ, ಇಂಡಸ್ ಅಥವಾ ಹಿಂದೂಸ್ ಅಂತ ಕರೀತಾರೆ, ಅಥವಾ ಇದರ ಇಂಡಸ್ ರಿವರ್ ಬಗ್ಗೆ ನೀವು ಕೇಳಿರ್ಬೋದು. ಆ ಇಂಡಸ್ ರಿವರ್ನ ಹೆಸರನ್ನು ಇದಕ್ಕೆ ಇಟ್ಟಿರತಕ್ಕಂಥದ್ದು. ಇದನ್ನ ಹಿಂದೂಸ್ ಅಂತಲೂ ಕೂಡ ಕರೀತಾರೆ. ಕೆಲವೊಂದು ಪೇಪರಲ್ಲಿ ಕೊಟ್ಟಿದ್ದಾರೆ. QPAI ಇಂಡಸ್ ಅಂತ ನಾವು ಮೆನ್ಷನ್ ಮಾಡೋಣ. ಇಂಡಸ್ ನದಿಯ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು. ಹಾಗಾದರೆ ಏನಿದು ಡೀಟೇಲ್ಸ್? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಂಯೋಜಿಸಲ್ಪಟ್ಟ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಡಿಯಲ್ಲಿ ಆಯ್ಕೆಯಾದಂತಹ 8 ಸ್ಟಾರ್ಟಪ್ಗಳಲ್ಲಿ ಒಂದಾದಂತಹ ಬೆಂಗಳೂರು ಮೂಲದ QPAI ನಿನ್ನೆ ವಿಶ್ವ ಕ್ವಾಂಟಮ್ ದಿನದ ಸಂದರ್ಭದಲ್ಲಿ ಅಂದರೆ 25 ಸೂಪರ್ ಕಂಡಕ್ಟಿಂಗ್ ಕ್ವಿಟ್ಗಳನ್ನು ಒಳಗೊಂಡ ಭಾರತದ ಅತ್ಯಂತ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಒಂದನ್ನು ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದೆ. ಬಿಡುಗಡೆಯಾದ ಕ್ವಾಂಟಮ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ QP ಇಂಡಸ್ ಅಂತ ಕರೀತಾರೆ. ಇದು ದೇಶದ ಮೊಟ್ಟ ಮೊದಲ ಪೂರ್ಣ ಸ್ಟ್ಯಾಕ್ ಕ್ವಾಂಟಮ್ ಕಂಪ್ಯೂಟರ್ ವ್ಯವಸ್ಥೆಯಾಗಿದ್ದು, ಸುಧಾರಿತ ಕ್ವಾಂಟಮ್ ಹಾರ್ಡ್ವೇರ್, ಸ್ಕೇಲೆಬಲ್ ನಿಯಂತ್ರಣ ಮತ್ತು ಪರಿವರ್ತಕ ಹೈಬ್ರಿಡ್ ಕಂಪ್ಯೂಟಿಂಗ್ಗಳಿಗಾಗಿ ಆಪ್ಟಿಮೈಸ್ಡ್ ಸಾಫ್ಟ್ವೇರನ್ನು ಸಂಯೋಜಿಸುತ್ತದೆ. ಕ್ವಾಂಟಮ್ HPC ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ಗಳು ಮತ್ತು AI ವರ್ಧಿತ ಕ್ವಾಂಟಮ್ ಪರಿಹಾರಗಳನ್ನು ಇದು ಸಂಯೋಜಿಸುತ್ತದೆ. ನೆನಪಿರಲಿ ಇದು ನಿಮಗೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ, CJI ಸಂಜೀವ್ ಖನ್ನಾ ಅವರ ನಿವೃತ್ತಿಯ ನಂತರ ಭಾರತದ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ನ್ಯಾಯಮೂರ್ತಿ ಭೂಷಣ ರಾಮಕೃಷ್ಣ ಗವಾಯಿ.
ನೋಡಿ, ಭೂಷಣ ರಾಮಕೃಷ್ಣ ಗವಾಯಿಯವರು ಇದೀಗ ಅಂದರೆ CJI ಸಂಜೀವ್ ಖನ್ನಾ ಅವರ ನಿವೃತ್ತಿಯ ನಂತರ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ಳಲಿದ್ದಾರೆ. ಸೊ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ. ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ನ್ಯಾಯಮೂರ್ತಿ BR ಗವಾಯಿ ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಹೆಸರಿಸಿದರು. ಸರ್ಕಾರದ ಅನುಮೋದನೆಯ ನಂತರ ಅವರು ಭಾರತದ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಲಿದ್ದಾರೆ. ಯಾರು? BR ಗವಾಯಿ ಅವರು. ಓಕೆ, ಹಾಗಾದರೆ BR ಗವಾಯಿ ಅವರ ಬಗ್ಗೆ ನಾವು ನೋಡೋದಾದರೆ ಮಹಾರಾಷ್ಟ್ರದ ಅಮರಾವತಿ ಮೂಲದವರು, ಮಹಾರಾಷ್ಟ್ರದವರು ಎಂಬುದು ನೆನಪಿರಲಿ. ಇವರು ನೋಟು ರದ್ದತಿ, 370ನೇ ವಿಧಿ ರದ್ದತಿ, ಚುನಾವಣಾ ಬಾಂಡ್ಗಳ ತೀರ್ಪು ಸೇರಿದಂತೆ ಪ್ರಮುಖ ತೀರ್ಪುಗಳಲ್ಲಿ ಅವರು ಭಾಗವಹಿಸಿದ್ದರು. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಟೈಮ್ಸ್ ಹೈಯರ್ ಎಜುಕೇಷನ್ನ 2025ರ ಏಷ್ಯನ್ ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ ಭಾರತದ ಯಾವ ವಿಶ್ವವಿದ್ಯಾಲಯವು ಅತ್ಯುತ್ತಮ ಭಾರತೀಯ ವಿಶ್ವವಿದ್ಯಾಲಯವೆಂದು ಸ್ಥಾನ ಪಡೆದಿದೆ? ನೋಡಿ, ಭಾರತೀಯ ಅತ್ಯುತ್ತಮ ವಿಶ್ವವಿದ್ಯಾಲಯ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IISc ಬೆಂಗಳೂರು. 2ನೇ ಸ್ಥಾನದಲ್ಲಿ ಭಾರತದಲ್ಲಿ ಚೆನ್ನೈನ ಅಣ್ಣಾ ವಿಶ್ವವಿದ್ಯಾಲಯ. 3ನೇ ಸ್ಥಾನದಲ್ಲಿ ಇಂದೋರ್ನ ಭಾರತೀಯ ತಂತ್ರಜ್ಞಾನ ಸಂಸ್ಥೆ. 4ನೇ ಸ್ಥಾನದಲ್ಲಿ ಕೊಟ್ಟಾಯಂನಲ್ಲಿರುವ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯ ಕ್ರಮವಾಗಿ ಸ್ಥಾನದಲ್ಲಿದ್ದಾವೆ. ಗಮನಿಸಬಹುದು, ದಿ ಏಷ್ಯನ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2025 ಬಿಡುಗಡೆಯಾಗಿದೆ. ಗಮನಿಸಿ, IISc ಇಂಡಿಯಾದಲ್ಲೇ ಟಾಪ್ ಸ್ಥಾನದಲ್ಲಿದೆ. ಮೋಸ್ಟ್ ಇಂಪಾರ್ಟೆಂಟ್, IISc ಬೆಂಗಳೂರು ಭಾರತದಲ್ಲೇ ಅಗ್ರಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಇತ್ತೀಚೆಗೆ 2025ನೇ ಆವೃತ್ತಿಯ ಟೈಮ್ಸ್ ಹೈಯರ್ ಎಜುಕೇಷನ್ ಏಷ್ಯಾ ವಿಶ್ವವಿದ್ಯಾಲಯ ಶ್ರೇಯಾಂಕ ಬಿಡುಗಡೆಯಾಗಿದೆ. ಇಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಭಾರತದಲ್ಲಿ ಅತ್ಯುತ್ತಮ ವಿಶ್ವವಿದ್ಯಾಲಯ ಸ್ಥಾನ ಪಡೆದುಕೊಂಡಿದೆ. ಭಾರತದಲ್ಲಿ. ಓಕೆ, ಒಟ್ಟಾರೆಯಾಗಿ ಬೆಂಗಳೂರು ಅಂದರೆ IISc ಏನಿದೆ 65.2 ಅಂಕದೊಂದಿಗೆ ಏಷ್ಯಾದಲ್ಲಿ 38ನೇ ಸ್ಥಾನದಲ್ಲಿದೆ. ನೋಡಿ, ಭಾರತದಲ್ಲಿ ಅಗ್ರಸ್ಥಾನ, ಏಷ್ಯಾದಲ್ಲಿ 38ನೇ ಸ್ಥಾನದಲ್ಲಿದೆ. ಆದರೆ 93 ಅಂಕಗಳೊಂದಿಗೆ ಚೀನಾ ದೇಶದ ಸಿಂಗುವಾ ವಿವಿ ಏನಿದೆ ಏಷ್ಯಾದಲ್ಲಿ ಅಗ್ರ ಶ್ರೇಯಾಂಕಿತ ಸಂಸ್ಥೆಯಾಗಿದೆ. ಹಾಗಾದರೆ ಭಾರತದ 5 ಅತ್ಯುತ್ತಮ ವಿಶ್ವವಿದ್ಯಾಲಯಗಳನ್ನು ನಾವು ನೋಡೋದಾದರೆ ನೋಡಿ, IISc ಬೆಂಗಳೂರು ಅಗ್ರಸ್ಥಾನದಲ್ಲಿದೆ. ಚೆನ್ನೈನ ಅಣ್ಣಾ ವಿಶ್ವವಿದ್ಯಾಲಯ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಇಂದೋರ್ನ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಇದ್ದರೆ 4ನೇ ಸ್ಥಾನದಲ್ಲಿ ಕೇರಳದ ಕೊಟ್ಟಾಯಂನಲ್ಲಿರುವ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯವಿದೆ. 5ನೇ ಸ್ಥಾನದಲ್ಲಿ ಹಿಮಾಚಲ ಪ್ರದೇಶದ ಬಲ್ಜುಲ್ನಲ್ಲಿರುವ ಶೂಲಿನಿ ಜೈವಿಕ ತಂತ್ರಜ್ಞಾನ ಮತ್ತು ನಿರ್ವಹಣಾ ವಿಜ್ಞಾನ ವಿಶ್ವವಿದ್ಯಾಲಯ ಇದೆ. ಓಕೆ, ಹಾಗಾದರೆ ಏಷ್ಯಾದ ಟಾಪ್ 5 ವಿಶ್ವವಿದ್ಯಾಲಯಗಳ ಪಟ್ಟಿಯನ್ನು ನಾನು ಕೊಟ್ಟಿದ್ದೇನೆ. ಟಾಪ್ 5 ಯಾವ್ಯಾವು? ಒಂದನೇದಾಗಿ ಸ್ತಿಂಗುವಾ ವಿವಿ ಚೀನಾ, ಪಿಕಿಂಗ್ ವಿವಿ ಚೀನಾ, ಸಿಂಗಾಪುರದ ರಾಷ್ಟ್ರೀಯ ವಿವಿ, ಓಕೆ, ನನ್ಯಾಂಗ್ ತಂತ್ರಜ್ಞಾನ ಸಂಸ್ಥೆ ಸಿಂಗಾಪುರ, ಟೋಕಿಯೋ ವಿವಿ ಜಪಾನ್. ಸೊ ಇವು ಏಷ್ಯಾದ ಅತ್ಯಂತ ಟಾಪ್ ವಿವಿಗಳಾಗಿವೆ, ನೆನಪಿರಲಿ ಇದು. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಭಾರತದ ಸಾಂಸ್ಕೃತಿಕ ಮತ್ತು ತಾತ್ವಿಕ ಪರಂಪರೆಯನ್ನು ಗುರುತಿಸಿ ಏಪ್ರಿಲ್ 2025ರಲ್ಲಿ ಯುನೆಸ್ಕೋದ ವಿಶ್ವ ಸ್ಮಾರಕ ಪಟ್ಟಿಯಲ್ಲಿ ಇತ್ತೀಚೆಗೆ ಯಾವ 2 ಭಾರತೀಯ ಪಠ್ಯಗಳನ್ನು ಅಥವಾ ಕೃತಿಗಳನ್ನು ಸೇರಿಸಲಾಗಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಿ ಸ್ನೇಹಿತರೆ, ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ. ಯುನೆಸ್ಕೋಸ್ ವರ್ಲ್ಡ್ ಮೆಮೊರಿ ಆಫ್ ದ ರಿಜಿಸ್ಟರ್ ಅಂತ ಕರೀತಾರೆ. ನೋಡಿ, ಯುನೆಸ್ಕೋದ ವರ್ಲ್ಡ್ ಮೆಮೊರಿ ಆಫ್ ದ ರಿಜಿಸ್ಟರ್ನಲ್ಲಿ ಇತ್ತೀಚೆಗೆ ಭಾರತದ 2 ಪುರಾತನ ಗ್ರಂಥಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಹಾಗಾದರೆ ಆ ಗ್ರಂಥಗಳು ಅಥವಾ ಆ ಪಠ್ಯಗಳು ಯಾವುವು ಅಂತ ನಿಮಗೆ ಕೇಳಿದರೆ ನೋಡಿ, ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ಭಗವದ್ಗೀತೆ ಮತ್ತು ಭರತ ಮುನಿಯವರ ನಾಟ್ಯಶಾಸ್ತ್ರ. ಓಕೆ, ಸೊ ಇವು ಭಾರತದ ಪರಂಪರೆಯನ್ನು ವಿಶ್ವ ಮಟ್ಟದಲ್ಲಿ ಪ್ರಸಾರಪಡಿಸುತ್ತವೆ ಇವು. ಓಕೆ, ಹೆಚ್ಚಿನ ಡೀಟೇಲ್ಸ್ ನೋಡಿ. ಯುನೆಸ್ಕೋದ ವಿಶ್ವ ಸ್ಮಾರಕ ಪಟ್ಟಿಯಲ್ಲಿ ಭಗವದ್ಗೀತೆಯ ಹಸ್ತಪ್ರತಿಗಳು ಮತ್ತು ಭರತ ಮುನಿಯವರ ನಾಟ್ಯಶಾಸ್ತ್ರವನ್ನು ಸೇರಿಸುವ ಮೂಲಕ
ಭಾರತವು ತನ್ನ ನಾಗರಿಕತೆಯ ಕಿರೀಟವನ್ನು ಮತ್ತೊಂದು ಗರಿಯತ್ತ ಸಾಗಿದೆ. ಹಾಗಾದರೆ ವಿಶ್ವ ನೋಂದಣಿಯ ಸ್ಮರಣೆ ಅಂದ್ರೇನು? 1992ರಲ್ಲಿ ಸ್ಥಾಪನೆಯಾದಂತಹ ಯುನೆಸ್ಕೋದ ಮೆಮೊರಿ ಆಫ್ ದ ವರ್ಲ್ಡ್ ಕಾರ್ಯಕ್ರಮವು ಜಾಗತಿಕ ಮಹತ್ವದ ಸಾಕ್ಷ್ಯಚಿತ್ರಗಳ ಪರಂಪರೆಯನ್ನು ಸಂರಕ್ಷಿಸುವ ಮತ್ತು ಪ್ರವೇಶವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದು ಹಸ್ತಪ್ರತಿಗಳು, ದಾಖಲೆಗಳು, ಮೌಖಿಕ ಸಂಪ್ರದಾಯಗಳು, ಶ್ರಾವ್ಯ ದ್ರವ್ಯ ವಿಷಯ ಮತ್ತು ಗ್ರಂಥಾಲಯ ಸಂಗ್ರಹಣೆಯನ್ನು ಸೂಚಿಸುತ್ತದೆ. 2025ರಲ್ಲಿ ಭಾರತದ ಸೇರ್ಪಡೆ ನೋಡೋದಾದರೆ ನೋಡಿ, ಏಪ್ರಿಲ್ 17, 2025ರಂದು ಭರತ ಮುನಿಯವರ ಭಗವದ್ಗೀತೆಯ ಹಸ್ತಪ್ರತಿಗಳು ನಾಟ್ಯಶಾಸ್ತ್ರವನ್ನು ರಿಜಿಸ್ಟರ್ಗೆ ಸೇರಿಸಲಾಯಿತು. ಪಟ್ಟಿಯಲ್ಲಿ ಭಾರತದ ಒಟ್ಟು ನಮೂದುಗಳು ಈಗ 14ಕ್ಕೆ ಸೇರ್ಪಡೆಗೊಂಡಿವೆ. ನೋಡಿ, 14 ಪ್ರಮುಖ ಪಠ್ಯಗಳು ಈಗ ಭಾರತದಿಂದ ಸೇರ್ಪಡೆಗೊಂಡಿದ್ದಾವೆ ಈ ರಿಜಿಸ್ಟರ್ಗೆ, ನೆನಪಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ, ಪ್ರತಿ ವರ್ಷ ಜಗತ್ತಿನಾದ್ಯಂತ ಏಪ್ರಿಲ್ 18ರಂದು ವಿಶ್ವ ಪರಂಪರೆಯ ದಿನ ನೋಡಿ ವರ್ಲ್ಡ್ ಹೆರಿಟೇಜ್ ಡೇನ ಆಚರಿಸಲಾಗುತ್ತದೆ. ಹಾಗಾದರೆ ಈ ವರ್ಷದ ಥೀಮ್ ಏನು? ಸೊ ಈ ವರ್ಷದ ವಿಷಯ ಏನು ಅಂತ ಕೇಳ್ತಾರೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ನೋಡಿ, ಹೆರಿಟೇಜ್ ಅಂಡರ್ ಟ್ರೀಟ್ ಫ್ರಮ್ ಡಿಸಾಸ್ಟರ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ವರ್ಲ್ಡ್ ಹೆರಿಟೇಜ್ ಡೇ 2025 ಥೀಮ್ ಏನು ಅಂತ ನಿಮಗೀಗ ಗೊತ್ತಾಗಿದೆ. ಸೊ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆ, ಏಪ್ರಿಲ್ 18ರಂದು ಆಚರಿಸಲಾಗುತ್ತದೆ. ಓಕೆ, ಗಮನಿಸಬಹುದು. ಏನಿದೆ, ವಿಪತ್ತುಗಳು ಮತ್ತು ಸಂಘರ್ಷಗಳಿಂದ ಅಪಾಯದಲ್ಲಿರುವ ಪರಂಪರೆ, 60 ವರ್ಷಗಳ ಇಕೋಮೋಸ್ ಪ್ರಕ್ರಿಯೆಗಳಿಂದ ಸನ್ನದ್ಧತೆ ಮತ್ತು ಕಲಿಕೆ ಎಂಬುದು ಈ ವರ್ಷದ ಥೀಮ್ ಆಗಿದೆ. ನೋಡಿ, ಪ್ರಸ್ತುತ ಭಾರತದಲ್ಲಿ ಒಟ್ಟು 43 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ಇರ್ತಕ್ಕಂಥದ್ದು. ಆರಂಭದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು 1983ರಲ್ಲಿ ಅಜಂತಾ ಗುಹೆಗಳು, ಎಲ್ಲೂರ ಗುಹೆಗಳು. ಇತ್ತೀಚೆಗೆ ಘೋಷಿಸಲಾಗಿರತಕ್ಕಂಥದ್ದು ನೋಡಿ, ಮೊಯ್ಡಮ್ನಲ್ಲಿ ಕಂಡುಬರತಕ್ಕಂಥ ಅಹೋಮ್ ರಾಜವಂಶದ ದಿಬ್ಬಗಳು ಅಸ್ಸಾಂನಲ್ಲಿ ಕಂಡುಬರುತ್ತವೆ. ಇನ್ನು ಹೊಯ್ಸಳ ದೇವಾಲಯದ ಸಮೂಹ ಬೇಲೂರು, ಹಳೆಬೀಡು, ಸೋಮನಾಥಪುರ ಮತ್ತು ಜೊತೆಗೆ 2023ರಲ್ಲಿ ಶಾಂತಿನಿಕೇತನ, ಪಶ್ಚಿಮ ಬಂಗಾಳ. ಸೊ ಇವುಗಳನ್ನು ಸೇರ್ಪಡೆಗೊಳಿಸಲಾಗಿತ್ತು. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಭಾರತ ಮತ್ತು ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ IBCA ನವದೆಹಲಿಯಲ್ಲಿ ಪ್ರಧಾನ ಕಚೇರಿ ಒಪ್ಪಂದ ನೋಡಿ ಹೆಡ್ ಕ್ವಾರ್ಟರ್ಸ್ ಅಗ್ರಿಮೆಂಟಿಗೆ ಸಹಿ ಹಾಕಿದವು. ಹಾಗಾದರೆ ಈ ಬಿಗ್ ಕ್ಯಾಟ್ ಅಲಯನ್ಸ್ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ನೋಡಿ, ಬಿಗ್ ಕ್ಯಾಟ್ ಅಲಯನ್ಸನ್ನು 2023ರಲ್ಲಿ ಪ್ರಾರಂಭಿಸಲಾಗಿದೆ. ಸೊ ನರೇಂದ್ರ ಮೋದಿಯವರು ಇದನ್ನು ವಿಶ್ವ ಮಟ್ಟದಲ್ಲಿ ಲಾಂಚ್ ಮಾಡಿದರು. ಆ ಕಾರಣಕ್ಕಾಗಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಿ. ಸೈನಿಂಗ್ ಆಫ್ ಹೆಡ್ ಕ್ವಾರ್ಟರ್ಸ್ ಅಗ್ರಿಮೆಂಟ್ ನೋಡಿ, ಹೆಡ್ ಕ್ವಾರ್ಟರ್ಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್, ಭಾರತ ಮತ್ತು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ನಡುವೆ ಮುಖ್ಯವಾಗಿ ಹೆಡ್ ಕ್ವಾರ್ಟರ್ಸ್ ಅಗ್ರಿಮೆಂಟ್ ಸೈನ್ ಆಗಿದೆ. ಓಕೆ, ಸೊ ಏನಿದು ಸೈನು, ಈ ಡೀಟೇಲ್ಸನ್ನು ನಾವು ನೋಡೋಣ. ಸೊ ಈ ಸೈನ್ನ ಮೂಲಕ ನೋಡಿ, ಈ ಪ್ರಧಾನ ಕಚೇರಿ ಒಪ್ಪಂದ ಏನಿದೆ, ಈ ಒಪ್ಪಂದದ ಮೂಲಕ ಭಾರತವು 150 ಕೋಟಿ ರೂಪಾಯಿಗಳ ಬಜೆಟ್ ಬೆಂಬಲವನ್ನು ಘೋಷಣೆ ಮಾಡಿದೆ. ಓಕೆ, 2023ರಲ್ಲಿ ಪ್ರಾಜೆಕ್ಟ್ ಟೈಗರ್ನ 50 ವರ್ಷಗಳ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸನ್ನು ಪ್ರಾರಂಭಿಸಿದರು. ನೋಡಿ, ಯಾರು ಪ್ರಾರಂಭಿಸಿದರು ಎಂಬುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2023ರಲ್ಲಿ ಪ್ರಾಜೆಕ್ಟ್ ಟೈಗರ್ನ 50 ವರ್ಷ ಪೂರ್ಣಗೊಳ್ಳುತ್ತೆ. ಸೊ ಅದರ ಸ್ಮರಣಾರ್ಥ ಬಿಗ್ ಕ್ಯಾಟ್ ಅಲಯನ್ಸನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಣೆ ಮಾಡ್ತಾರೆ. ಸೊ IBCA 7 ದೊಡ್ಡ ಬೆಕ್ಕುಗಳನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಸೊ ಮುಖ್ಯವಾಗಿ ಹುಲಿ, ಸಿಂಹ, ಚಿರತೆ, ಚಿರತೆ, ಜಾಗ್ವಾರ್, ಪೂಮಾ. ಸೊ ಈ 7 ರೀತಿಯ ದೊಡ್ಡ ಬೆಕ್ಕುಗಳು ಬಿಗ್ ಕ್ಯಾಟ್ಗಳನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿರತಕ್ಕಂಥದ್ದು. ಸೊ ಇದು ಇತರೆ ಮಾಹಿತಿಯಾಗಿದೆ. ಉಳಿದಂಥ ಕರೆಂಟ್ ಅಫೇರ್ಸನ್ನು
ಸೊ ಉಳಿದಂಥ ದಿನಗಳತ್ತ ಬೇಗನೆ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.